ಬೆಳಗಾವಿ ಅಂದ್ರೆ ಸಾಹಿತ್ಯ, ಸಂಸ್ಕೃತಿ, ಸಂಗೀತ, ಸಂಪ್ರದಾಯ, ಸಜ್ಜನಿಕೆ, ಕಲೆ ರಂಗಭೂಮಿ ಅಂತ ಹೆಸರಾಗಿದೆ. ಕ್ರೈಮ್ ರೇಟ್ನಲ್ಲಿ ಮಹಾನಗರಿ ಬೆಂಗಳೂರು ಮೊದಲನೇ ಸ್ಥಾನ ಆದರೆ ಅದರ ನಂತರದ ಸ್ಥಾನ ಬೆಳಗಾವಿ. ಇಂಥ ಬೆಳಗಾವಿಯಲ್ಲಿ ಕಳ್ಳತನ, ಕೊಲೆ, ದರೋಡೆ ಮುಂತಾದ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಪ್ರಕರಣಗಳಲ್ಲಿ ಒಂದು ವಿಶೇಷವಾದ ಹಾಗೂ ಸಾಕಷ್ಟು ಸುದ್ದಿ ಮಾಡಿದ್ದ ಒಂದು ಸತ್ಯಕಥೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬನ್ನಿ. ಮಣ್ಣೂರು, ಬೆಳಗಾವಿ, 11 ಆಗಸ್ಟ್ 2007. ಈ ದೊಡ್ಡ ಬ್ಯಾಗ್ ನಂದು ಕೊಡೋ. ನಂಗ್ ದೊಡ್ಡ ಬ್ಯಾಗ ಬೇಕು. ಅವ್ ನಂಗ್ ಕೊಡ್ತಾರೆ. ಕೊಡೋ. ಇಲ್ಲ ನನಗ. ಕೊಡೋ. ಯಾಕೆ ಹಂಗ ಕಿತ್ಲಾಳಕ್ ಹತ್ತೀರಿ? ರಾಜು, ಸಾಲಿಗಾರ ಬಿಟ್ಟು ಬರ ಮತ್ತ. ಯಾಕ್ರ ಹಿಂಗ್ ಕಚ್ಚಾಡಕತ್ತೀರಾ? ಅಪ್ಪ ನೋಡಪ್ಪ, ಇವ ನನ್ ಬ್ಯಾಗ್ ಕಿತ್ಕೊಂಡಾನ. ಅವ್ವ ಒಂದಿನ ಮನೆಯಾಗಿಲ್ಲ ಅಂತಂದ್ರ ಹಿಂಗೇನ್ರಿ ಕಚ್ಚಾಡೋದು? ಹಾಗಾದ್ರೆ ಅವನ್ ಕರ್ಕೋಬಾ. ಅವ್ವ ಸಂಜೆ ಬರಕತ್ತಾಳ. ಮೊದ್ಲು ಅವಳಿಗೆ ಫೋನ್ ಹಚ್ಕೊಡು, ನಾನ್ ಮಾತಾಡ್ಬೇಕು. ಹಲೋ ಅತ್ತೆ, ನಾನ್ ರಾಜು ಮಾತಾಡಕತ್ತೀನಿ. ಮೀನಾಕ್ಷಿ ಅದಳೇನು? ಮೀನಾಕ್ಷಿ, ನಿನ್ ಗಂಡ ಫೋನ್ ಮಾಡಿದ ನೋಡ. ಹಾ ಬನ್ನಿ. ಹಲೋ. ಅಯ್ಯೋ, ಇಲ್ಲಿ ಮಕ್ಳು 1 ನಿಮಿಷ ಕುಂದ್ರಂಗಿಲ್ಲ. ಎಂದು ಬರ್ತೀನಿ? ಈಗ ಹೊರಟೇನ್ರಿ, ಸಂಜಿಕ್ ಬಸ್ ಸ್ಟ್ಯಾಂಡ್ ಬಂದ್ಬಿಡ್ರಲ್ಲ. ಆತಾತು, ಸಂಜೆ ಬಸ್ ಸ್ಟ್ಯಾಂಡ್ ಬಂದು ಪಿಕಪ್ ಮಾಡ್ತೀನಿ. ಮೊದ್ಲು ನಿನ್ ಮಗಳು ಕೂಡ ಮಾತಾಡು. ಕೊಡ್ರಿ. ಕೊಡ್ಪ. ಅವ ನೋಡು, ಈ ಕೆರಡೆ ನನ್ ಹೊಸ ಬ್ಯಾಗ್ ಕಸ್ಕೊಂಡಾನ. ಅವ ನಂಗ್ ಹಳಿ ಬ್ಯಾಗ್ ಬೇಡ, ಹೊಸ ಬ್ಯಾಗೇ ಬೇಕು. ಆತಾತ, ಜಯಗೊತ್ತು ಕುಂಡ್ರು ಬೇಡ್ರಿ ನೀವು. ನಾ ಬರುವಾಗ ಹೊಸ ಬ್ಯಾಗ್ ತರ್ತೀನಿ ನಿಮ್ಗ. ಕರೆನಾ? ಹಾ ತರ್ತೀನಿ. ಡ್ಯಾಡಿಗೆ ಫೋನ್ ಕೊಡು. ತಗೋ ನಿನ್ ಬ್ಯಾಗು. ಅವ್ವ ನಂಗೆ ಹೊಸ ಬ್ಯಾಗ್ ಕೊಡ್ತಾಳಂತೆ. ಸಂಜಿಕ ಬಸ್ ಸ್ಟ್ಯಾಂಡಿಗೆ ಬರುದು ಮರಿಬೇಡ್ರಿ ಮತ್ತ. ಆತಾತು, ನಾನ್ ಲಗೂನ್ ಬರ್ತೀನಿ. ಲೇಟ್ ಮಾಡಕ್ ಹೋಗ್ಬೇಡ. ಆಯ್ತು. ಆತವ, ನಾ ಹೊಡ್ತೀನಿ. ಯಾಕೆ ವಾಯ್ಸ್ ಗಡ್ಬಡಿ ಮಾಡಾಕತ್ತಿ? ಹೋಗಬೇಕೇನ? ಹ್ಞೂ ಅಪ್ಪ, ನಾ ಇಲ್ಲ ಅಂದ್ರ ಮಕ್ಳ ಮನ್ಯಾಗ ಜಗಳ ಮಾಡ್ತಾರ. ಈಗ ಜಗಳ ಮಾಡಾಕತ್ತಾರ ನೋಡು. ಮುಂದಿನ ಹಬ್ಬಕ್ ಬರ್ಬೇಕಾರ ಹುಡುಗರ್ನು ಕರ್ಕೊಂಡ್ ಬರ್ತೀನಿ ನಾ. ಆತಾತ್ವಾ, ಹುಡುಗರ್ಗೆ ಏನ್ರ ಸಿಹಿ ಮಾಡ್ಕೊಡ್ತೀನಿ, ತಗೊಂಡ್ ಹೋಗುವಂತ. ಹಾ ಆಯ್ತವ. ಹೆಂಡತಿ ಮೀನಾಕ್ಷಿಗಾಗಿ ಗಂಡ ರಾಜು ಬಸ್ ಸ್ಟ್ಯಾಂಡ್ನಲ್ಲಿ ಕಾಯ್ತಿರ್ತಾನೆ. ಬಸ್ಗಳು ಬರ್ತಿರುತ್ತೆ, ಹೋಗ್ತಿರುತ್ತೆ. ಮೀನಾಕ್ಷಿ ಮಾತ್ರ ಬರೋದಿಲ್ಲ. ಹಲೋ, ನಾನ್ ರಾಜು ಮಾತಾಡಕತ್ತೀನಿ. ಮೀನಾಕ್ಷಿ ಆರಾಮಾಗಿ ಬಂದ್ಲೇನ್ರಿ? ಅದನ್ನೇ ಹೇಳಕ್ ಹೊಂಟೆ. ಮೀನಾಕ್ಷಿ ಇನ್ನೂ ಬಂದಿಲ್ಲ. ಇನ್ನೂ ಬಂದಿಲ್ರಿ? ಎಷ್ಟೊತ್ತು ಹೊಂಟಾಳ ಅಲ್ಲಿಂದ? ಮುಂಜಾನೆ ಹೊಂಟಾಳಲ್ರಿ ಆಕೆ. ಇಷ್ಟೊತ್ತಾಗಲೇ ಬರ್ಬೇಕಾಗಿತ್ತು. ಮೀನಾಕ್ಷಿ ಮನೆಯಾಗ ಏನಾರ ಬಂದಾಳೇನ? ಯಾಕ? ಆಕೇನ್ ಕರ್ಕೊಂಬರಿಕ್ ನೀನು ಬಸ್ ಸ್ಟ್ಯಾಂಡ್ಗೆ ಹೋಗಿಲ್ಲೇನ? ಬಸ್ ಸ್ಟ್ಯಾಂಡ್ ಎಲ್ಲ ಕಾಯಕತ್ತೀನಪ್ಪ. 2 ತಾಸು ಆತು, ಇನ್ನೂ ಬಂದಿಲ್ಲ ಆಕಿ. ಹೌದಾ? ಅವ ಮನೆಯಿಂದ ಹೊಂಟಾಳಂತೇನ? ಆಕಿ ಹೊಂಟು ತುಂಬಾ ಹೊತ್ತಾತಂತೆ. ಬಸ್ ಕೆಟ್ ನಿಂತಿರ್ಬೇಕು. ವಿಚಾರಿಸ್ದೇನ? ಎಲ್ಲ ವಿಚಾರಿಸ್ದೆ. ಅಲ್ಲಿಂದ ಹೊಂಟು ಬಸ್ಗಳೆಲ್ಲ ಬಂದವ, ಆದ್ರೆ ಈಕಿ ಮಾತ್ರ ಬಂದಿಲ್ಲ. ಮತ್ತೆ ಎಲ್ಲಿ ಹೋದ್ಲು ಹಂಗಾರ? ಆತು, ವಿಚಾರಿಸ್ತೀನಿ. ಮನೆಗೆ ಬಂದ್ರೆ ಫೋನ್ ಹಚ್ಚು. ಗಂಟೆ 9 ಆಗುತ್ತೆ. 10, 11, 12 ಗಂಟೆ ಸಹ ಕಳೆಯುತ್ತೆ. ಬಸ್ ಸ್ಟ್ಯಾಂಡ್ ಕೂಡ ಖಾಲಿ ಆಗುತ್ತೆ. ಮೀನಾಕ್ಷಿ ಬರೋದೇ ಇಲ್ಲ. ಸಂಜೆ 6 ಗಂಟೆಗೆ ಬರಬೇಕಾಗಿದ್ದ ಮೀನಾಕ್ಷಿ ರಾತ್ರಿ 12 ಆದರೂ ಬರದೇ ಇದ್ದಿದ್ರಿಂದ ಮನೆಯವರ ಆತಂಕ, ಚಡಪಡಿಕೆ ಹೆಚ್ಚಾಗುತ್ತೆ. ಮೀನಾಕ್ಷಿ ಚೌಹಾಣ್ ಹೀಗೆ ಸುಳಿವಿಲ್ದೆ ನಾಪತ್ತೆ ಆಗ್ತಾಳೆ. ಎಲ್ಲಿ ಹೋಗಿರಬಹುದು ಅಂತ ಯಾರಿಗೂ ಊಹೆ ಮಾಡೋಕ್ಕೂ ಕಷ್ಟ ಆಗುತ್ತೆ. ಗಂಡ ರಾಜು ಚೌಹಾಣ್ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡುವಂತ ಬಿಲ್ಡರ್ ಅಂಡ್ ಡೆವಲಪರ್.
ಮೀನಾಕ್ಷಿ ಚೌಹಾಣ್ಗೆ ಮನೆಯಲ್ಲಿ ಯಾವ ಕೊರತೆನೂ ಇರಲಿಲ್ಲ. ತವ್ರ ಮನೆಯಿಂದ ಬಸ್ ಹತ್ತಿ ಹೊರಟವಳು ಈ ಊರಿಗೆ ಬಂದ್ಲಾ ಇಲ್ವಾ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಅವಳ ಮೈ ಮೇಲೆ ಸಾಕಷ್ಟು ಒಡವೆಗಳಿದ್ವು, ಕೈನಲ್ಲಿ ಹಣ ಇತ್ತು. ಅದೇನಾದ್ರೂ ಅವಳನ್ನ ಅಪಾಯಕ್ಕೆ ಸಿಕ್ಕಾಕ್ಸಿರ್ಬೋದಾ? ಮಾರ್ಕೆಟ್ ಪೊಲೀಸ್ ಠಾಣೆ, ಬೆಳಗಾವಿ, 12 ಆಗಸ್ಟ್ 2007. ಇವರು ಒಬ್ಬರೇ ಹೊರಟಿದ್ರೇನ್ರಿ? ಹ್ಞೂ ಸರ್, ಅದೇನು ಹೊಸ್ತಲ್ರಿ ಸರ. ಆಕೆ ಯಾವಾಗಲೂ ಒಬ್ಬಾಕಿನೇ ಓಡಾಡ್ತಾಳೆ. ಏನಾರ ಪ್ರಾಬ್ಲಮ್ ಇತ್ತೇನಾ ನಿಮ್ ಕೂಡ? ಹಂಗೇನಿಲ್ರಿ ಸರ. ಹಬ್ಬನ್ ನೋಡ್ಕೊಂಡ್ ಬರ್ತೀನಿ ಅಂತ ತವ್ರಿಗೆ ಹೋಗಿದ್ಲು. ಪಿಕಪ್ ಮಾಡಿ ಅಂತ ಬಸ್ ಸ್ಟ್ಯಾಂಡಿಗೆ ಬರಕ್ಕೆ ಹೇಳಿದ್ಲು. ಆಕೆ ಹತ್ರ ಮೊಬೈಲ್ ಇಲ್ಲೇನಾ? ಇಲ್ರಿ ಸರ್. ಸರಿ, ಒಂದು ಕಂಪ್ಲೇಂಟ್ ಬರ್ಕೊಟ್ಟು ಹೋಗಿ ಫೋಟೋ ಕೊಟ್ಟಿರಲ್ಲ, ನಾನು ವಿಚಾರಿಸ್ತೀನಿ. ಸರ, ಮನೆಯಾಗ ಮಕ್ಕಳು ಗಾಬರಿ ಆಗಾರ, ಲಗುನ್ ಪತ್ತೆ ಹಚ್ಚಿರಿ ಪ್ಲೀಸ್. ಸರಿ, ನೀವು ಹೊರಡ್ರಿ. ಗಣಪತ್, ಈ ಫೋಟೋನ ಸ್ಕ್ಯಾನ್ ಮಾಡಿಸಿ ಎಲ್ಲ ಸ್ಟೇಷನ್ಗೂ ಕಳಿಸ್ರಿ. ಇನ್ಫಾರ್ಮ್ ಮಾಡಿ ಹಾಗೆ. ಸರಿ ಸರ್. ಅಜ್ಜ, ಅವ್ಯಾಕ್ ಇನ್ನೂ ಬಂದಿಲ್ಲ? ಅವ್ವ ಕಳ್ದೋಗ್ಯಾಳೇನು? ಹಂಗೆ ನಿಲ್ಬಿಡು, ಬರ್ತಾಳ. ಚಿಂತೆ ಯಾಕೆ ಮಾಡ್ತೀರಿ? ಓದ್ಕೋ ಹೋಗ್ರಿ. ಅವ್ವ ಬ್ಯಾಗ್ ತರ್ತೀನಿ ಅಂದಳ, ಇನ್ನೂ ಬಂದಿಲ್ಲ ಮತ್ತ? ಬರ್ತಾಳ. ನಿನ್ ಡ್ಯಾಡಿ ಹುಡ್ಕಾಕ್ ಹೋಗನಲ್ಲ, ಬರ್ತಾಳ ಬಿಡ. ಸರಿ ಸರಿ. ಹಲೋ, ನಾನು ಸಾವಿತ್ರಿ ಮಾತಾಡಕತ್ತೀನಿ. ಮೀನಾಕ್ಷಿ ಬಂದೇನು? ಇಲ್ರಿ, ರಾಜು ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋಗ್ಯಾನ. ಪೊಲೀಸ್ ಕಂಪ್ಲೇಂಟಾ? ಏನಾತಂತ? ನೋಡ್ರಿ, ಗಾಬರಿ ಆಗ್ಬೇಡ್ರಿ, ಬರ್ತಾಳ. ಎಲ್ಲೋ ಗೆಲ್ತಿರ್ ಮನೆಗೆ ಹೋಗಿರ್ಬೇಕು. ಇಲ್ರಿ ಅಣ್ಣಾರ, ಆಕಿ ಹೇಳ್ದ ಕೇಳ್ದ ಎಲ್ಲಿ ಹೋಗಂಗಿಲ್ಲ. ಯಾಕೋ ನನಗ್ ಚಿಂತೆ ಆಗಾಕತ್ತೈತ್ರಿ. ಚಿಂತೆ ಮಾಡ್ಬೇಡ್ರಿ, ದೇವ್ರಿದಾನ. ಏನಾರ ಖಬರ್ ಇದ್ರ ನಾನೇ ಫೋನ್ ಹಚ್ತೀನಿ. ಆಯ್ತ್ರಿ, ಫೋನ್ ಮಾಡ್ರಿ. ನನ್ಗೆ ಯಾಕೋ ಏನೋ ನಡೆದೈತೆ ಅಂತ ಅನ್ಸಾಕತ್ತೈತ್ರಿ. ಹೊಟ್ಟೆ ತುಂಬಾ ಸಂಕಟ ಆಗಾಕತ್ತೈತಿ. ಹಂಗೆಲ್ಲ ಯಾಕೆ ಕೆಟ್ಟದ್ದು ವಿಚಾರ ಮಾಡ್ತಿ? ಹಂಗೆ ಏನಾಗಿರೋದಿಲ್ಲ. ಒಂದು ವಿಚಾರ ಮಾಡೋಣ, ಸುಮ್ಮಿರೋದು, ಸಮಾಧಾನ ತಗೋ. ನಿನ್ನೆ ಹೊಂಟಕ್ಕೆ ಹಂಗ ರಾತ್ರಿ ಹೇಳ್ದ ಕೇಳ್ದ ಯಾರ ಮನೆಗೂ ಉಳಂಗಿಲ್ಲ. ನೀವೋ ವಿಚಾರ ಮಾಡ್ರಿ. ಅಜ್ಜ, ಅಪ್ಪ ಬಂದ್ರು. ರಾಜು, ಏನಾಯ್ತು? ಏನಂತಾರ ಪೊಲೀಸರು? ಅವ್ರೇನಂತಾರ, ಕಂಪ್ಲೇಂಟ್ ತಗೋತಾರ, ಹುಡುಕ್ತೀವಿ ಅಂತಾರ. ಈಕೆ ಎಲ್ಲೋದ್ಲು ಏನ? ಹಂಗಾರ ಅವ್ವಿ ಎಲ್ಲಿ ಹೋಗಳ ಅಂತ ನಿಂಗೂ ಗೊತ್ತಿಲ್ಲೇನು? ನಂಗ್ ಗೊತ್ತದ. ಅವ್ವ ನಂಗೆ ಬ್ಯಾಗ್ ತರಕ್ಕೆ ದೂರ ಹೋಗ್ಯಾಳ. ತಂದೆ ತರ್ತಾಳೆ ಅಲ್ವೇನ್ಪ? ಸೋನಿಯಾ, ಒಳಗ್ ಬರ್ರಿ. ಕುಂದ್ರಿ. ಏನ್ ಸರ್? ಓ, ಅದು ಏನೋ ಹೇಳ್ಬೇಕಂತೀನಿ, ಮರ್ತೀನಿ. ಸರ್, ಒಂದು ಮಾತು ಹೇಳ್ತೇನ್ರಿ. ನೀವು ಹಿಂಗೆ ಚಿಂತೆ ಮಾಡ್ತಿದ್ರ ಕಂಪ್ನಿ ಕೆಲಸನ ನಿಂದು ಹೋಗ್ತಾವ. ನಿಮ್ಮಿಂದ ನೀವು ಸೈಟ್ಗೂ ಹೋಗ್ತಾ ಇಲ್ಲಂತ್ರಿ. ಇಂಜಿನಿಯರ್ ಫೋನ್ ಮಾಡಿದ್ರಿ ಕೆಲಸ ಯಾವಿಂದ ಶುರು ಮಾಡೋಣಂತ. ಯಾಕೋ ಮನಸ್ಸು ಸರಿ ಅನಿಸ್ವಾತು. 1-2 ದಿವಸ ಯಾವ ಕೆಲಸ ಹಚ್ಚಬೇಡ ನನಗ. ಸರ, ನಂಗೂ ಅರ್ಥ ಆಗ್ತೈತ್ರಿ. ನೀವು ಇಷ್ಟ ತಲೆ ಹಚ್ಕೋಬೇಡ್ರಿ, ಎಲ್ಲ ಸರಿ ಆಗ್ತೈತ್ರಿ. ಹಲೋ ಸರ, ಏನ್ ಹೇಳ್ತಿದ್ದೀರಿ? ಹೌದೇನ್ರಿ? ಈಗ ಬರ್ತೀನ್ರಿ. ಸರ್, ಏನಾಯ್ತ್ರಿ? ಜಾಂಬೋಟಿ ನಾಲೆ, 14 ಆಗಸ್ಟ್ 2007. ಜಾಂಬೋಟಿ ನಾಲೆ. ಸರ್, ನನ್ನ ಹೆಂಡತಿ ಸರ್, ಮೀನಾಕ್ಷಿ ಸರ್, ಅಯ್ಯೋ ಸರ್, ಮೀನಾಕ್ಷಿ ಸರ್, ಸರ್, ಅಯ್ಯೋ ಸರ್, ಅಯ್ಯೋ.
ಅಜ್ಜ ಅವ್ವ ಬರಂಗಿಲ್ಲೇನಜ್ಜ ನಂಗ್ ಹೊಸ ಸ್ಕೂಲ್ ಬ್ಯಾಗ್ ಬೇಡ ಅಜ್ಜ ನನ್ ಹಠ ಮಾಡಲ್ಲ ಅಜ್ಜ ನಂಗೆ ಅವ್ವ ಬೇಕು ಅಜ್ಜ ಸರ್ ಮೀನಾಕ್ಷಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದೇನ್ರಿ? ಇನ್ನೂ ಬಂದಿಲ್ಲ ಸರ್. ಆಕೆ ಗಂಡನ ಹೆಸರೇನ್ರಿ? ರಾಜು ಚವಾಣ್ ಸರ್, ಕನ್ಸ್ಟ್ರಕ್ಷನ್ ಕಂಪನಿ ಅಂತ. ಅವ್ನ ವ್ಯವಹಾರದಾಗ ಯಾರಾದ್ರೂ ದುಶ್ಮನಿದಾರೇನಾ? ಹಂಗೇನು ಮಾಹಿತಿ ಇಲ್ರಿ. ಗಂಡ ಹೆಂಡತಿ ಸಂಬಂಧ ಹೇಗಿತ್ತು ಅಂತ ಗೊತ್ತಾಯ್ತೇನ್ರಿ? ಚಲೋ ಇತ್ತು ಅಂತಾರೆ ಸರ್. ಸರ್ ಆಕಿ ಗಂಡನ ಮೊಬೈಲ್ ಕಾಲ್ ಡೀಟೇಲ್ಸ್ ತಂದಿದ್ದೀನಿ. ಏನಾದರೂ ಕಾಸ್ಬಾತ್? ಒಂದು ನಂಬರಿಗೆ ಬಹಳ ಸಲ ಮಾತಾಡಿದಾನ್ರಿ. ಹೌದಾ? ಖೂನಿ ನಡೆದಿದ್ದ ದಿನಾನು ಆ ನಂಬರಿಗೆ ಬಹಳ ಸಲ ಮಾತಾಡಿದ್ದಾನೆ. ಅದು ಯಾರ ನಂಬರು ಅಂತ ಪತ್ತೆ ಹಚ್ಚಿದ್ರೇನಾ? ಅದು ಅವ್ರ ಆಫೀಸ್ ಸೆಕ್ರೆಟರಿ ಸೋನಾಲಿ ಅಂತ. ಸೆಕ್ರೆಟರಿ ಅಂದ್ಮೇಲೆ ಮೇಲಿನ ಮೇಲೆ ಕಾಲ್ ಮಾಡೋದ್ರಲ್ಲಿ ವಿಶೇಷ ಏನೂ ಇಲ್ಲ, ಹಂಗಂತ ನಾವು ಸುಮ್ಮನೆ ಕೂರಂಗೂ ಇಲ್ಲ. ಸರ ಆಕಿ ಕರೆಸಿ ಎನ್ಕ್ವೈರಿ ಮಾಡೋಣ ಸರ್. ಮಾಡೋಣ, ಈಗಲೇ ಬೇಡ. ಮೊದಲು ಮೀನಾಕ್ಷಿ ಅಪ್ಪ ಅಮ್ಮ ಎಲ್ಲಿ ಸಿಗ್ತಾರೆ ನೋಡ್ರಿ. ಎಸ್ ಸರ್. ನಿಮ್ಮಿಂದ ಕೆಲವು ವಿಚಾರ ಕೇಳಬೇಕಾಗಿತ್ತು. ಕೇಳ್ರಿ ಸಾಹೇಬ್ರ, ನಮ್ಮ ಮಗಳ ಸಲುವಾಗಿ ಇಷ್ಟು ದೂರ ನೀವು ಬಂದಿರಿ. ಹೆಂಗಾರ ಮಾಡಿ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಕ್ಕರೆ ಸಾಕ್ರಿ ಸಾಹೇಬ್ರ. ನಮ್ಮ ಕೆಲಸ ಅದೇ ಅಲ್ಲೇನಾ? ನಿಮ್ಮ ಮಗಳ ಒಳೆಯ ಸಂಬಂಧ ಹೆಂಗಿತ್ರಿ? ಮಗಳು ಒಳ್ಳೆ ಇಬ್ರು ಚಲೋನ ಇದ್ರಿ ಸರ. ಚಲೋ ಇದ್ರಿ ಬಿಡ್ರಿ, ನನ್ ಮಗಳು ಬಾಳ ಕಷ್ಟ ಅನುಭವಿಸಾಳ. ಕಷ್ಟನಾ? ಏನ್ ಕಷ್ಟ ಇತ್ತು ಸರ? ಸಂಸಾರ ಅಂದ್ರಿಂದ ಇಂಥವೆಲ್ಲ ಸಣ್ಣ ಪುಟ್ಟ ಇದ್ದದನ್ನ ಸರ. ಇವೆಲ್ಲ ಭಾಳ ಹಿಂದೆಲ್ಲ ಆಗಿ ಹೋಗೈತಿ ಸರ್. ಅದೆಲ್ಲ ಮುಗಿದ ಕತೆ ಐತ್ರಿ ಸರ್. ಈಗ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಬಿಡ್ರಿ ಸರ್. ಸಂಬಂಧ ಇತ್ತೋ ಇಲ್ಲೋ ಅದು ಆಮೇಲೆ ವಿಚಾರ ಮಾಡೋಣ. ಮೊದಲ ನಿಮ್ಮ ಮಗಳಿಗೆ ಏನ್ ಕಷ್ಟ ಇತ್ತು ಅದನ್ನ ಹೇಳಿ. ನಾ ಹೇಳ್ತೇನ್ರಿ ಸಾಹೇಬ್ರ, ಮಗಳ ಹೋದ್ಮ್ಯಾಗ ಮುಚ್ಚಿಡೋದು ಏನೈತ್ರಿ? ನಮ್ ಮೀನಾಕ್ಷಿ ಗಂಡಗ ಬೇರೆ ಸಂಬಂಧ ಇತ್ತಂತಂದು ನಮ್ ಮೀನಾಕ್ಷಿನ ಹೇಳ್ತಿದ್ಲಿ. ಸಾವಿತ್ರಿ, ಅದೆಲ್ಲ ಎಂದು ಆಗಿ ಹೋದಂತ ಘಟನಾ ಅದ. ಅದೆಲ್ಲ ಮುಗಿದ ಈಗೆಲ್ಲ ಸರಿಯಾಗೈತಂತ ಮೀನಾಕ್ಷಿನ ಹೇಳಿದ್ದಿಲ್ಲ. ನೋಡ್ರಿ, ಮೊದಲು ವಿಷಯ ಏನು ಅಂತ ತಿಳಿಸ್ರಿ. ಸರ, ಅವನ ಆಫೀಸ್ನ್ಯಾಗ ಸೋನಾಲಿ ಅಂತ ಒಂದು ಹುಡುಗಿ ಕೆಲಸ ಮಾಡ್ತಾಳ ಸರ. ಅಕ್ಕಿ ಜೋಡಿ ಈ ಒಂದು ಸಂಬಂಧ ಐತಂತ ನಮ್ಮ ಮೀನಾಕ್ಷಿಗೆ ಅನುಮಾನ ಇತ್ರಿ ಸರ. ಈ ಹೆಣ್ಮಕ್ಳು ಕೇಳ್ಬೇಕೇನ್ರಿ ಸರ? ಇದನ್ನ ದೊಡ್ಡ ವಿಚಾರ ಮಾಡ್ಕ್ಯಾರ, ಗಲಾಟೆ ಮಾಡಿ ನನ್ನ ಮಗಳು ಗಂಡನ ಜೋಡಿ ಸಿಟ್ಟು ಮಾಡ್ಕೊಂಡ ನನ್ನ ಮನೆಗೆ ಬಂದು ಕುಂಡ್ರುವಂಗ ಆತ್ರಿ ಸರ್. ಕಡಿಕ್ ಎಲ್ಲಾರು ಕೂಡಿ ಬುದ್ಧಿ ಹೇಳಿ ಸರಿ ಮಾಡಿ ಕಳಿಸಿದ್ರಿ ಸರ. ಆಮೇಲೆ ಸರಿ ಹೋಗೈತಂತ ನನ್ನ ಮಗಳ ಹೇಳಿದ್ರಿ ಸರ. ಹಂಗಾರ ಇತ್ತೀಚೆಗೆ ನಿಮ್ಮ ಮಗಳು ಏನು ಹೇಳಿಲ್ವಾ? ಇಲ್ರಿ ಸರ, ಮಾನ್ಯ ಬಂದಾಗ ಸಹಿತ ಗಂಡನ ಜೋಡಿ ಆರಾಮದೇನಂತ ಹೇಳಿದಾಳ್ರಿ ನಮ್ಮ ಮುಂದೆ. ಏನವ್ವ ಈ ಮಾತು ಖರೇನಾ? ಹ್ಞೂನ್ರಿ ಸಾಹೇಬ್ರ. ಸರಿ, ಹಂಗಾರ ಬೇರೆ ಏನಾದ್ರೂ ಮಾಹಿತಿ ಇದ್ರ ತಕ್ಷಣ ತಿಳಿಸ್ರಿ. ಆದ್ರ ಒಂದ್ ಮಾತ್ರಿ ಸಾಹೇಬ್ರ, ನನ್ ಮಗ ಕೂನಿ ಮಾಡ್ದವನ್ ಹಂಗ ಬಿಡ್ಬೇಡ್ರಿ ಸಾಹೇಬ್ರ. ಅಕ್ಕಿ ಎಷ್ಟು ಕಷ್ಟ ಅನುಭವಿಸಾಳ ಏನು. ಸಮಾಧಾನ ತಗೊಂಡು ಸಾವಿತ್ರಿ. ಕಿರಣ, ಈ ದೊಡ್ಡ ಬ್ಯಾಗ್ ನೀನೇ ಇಟ್ಕೊಳ್ಳೋ. ಬೇಡ ಅಕ್ಕ, ಈ ದೊಡ್ಡ ಬ್ಯಾಗ್ ನೀನೇ ಇಟ್ಕೋ. ನಂಗೆ ಚಿಕ್ಕ ಬ್ಯಾಗ್ ಸಾಕು. ಪರವಾಗಿಲ್ಲ, ಇಟ್ಕೊಳ್ಳೋ. ಅಕ್ಕ, ಅವ್ವ ಮತ್ ಬರಲ್ಲೇನು? ನಂಗೆ ಹೊಸ ಬ್ಯಾಗ್ ಕೊಡಲ್ಲೇನು? ಹೇಳಕ್ಕ, ಅಜ್ಜನೂ ಏನು ಹೇಳಲ್ಲ ಅಂತಾರೆ. ಅವ್ವ ಮತ್ ಬರಲ್ಲೇನು? ಅಳ್ಬೇಡ, ನಾ ಬಿಲ್ಲ ಹತ್ರ ಅವ್ವಲ್ಲ ಇರ್ತಾಳಂತ. ಅಳ್ಬೇಡ. ಬಿಡಪ್ಪ, ಬನ್ನಿ, ಶಾಲೆಗೆ ಹೊತ್ತಾಗ್ತ. ನೀವು ಒಳಗೆ ನೋಡೋದಕ್ಕೆ ನಮಗೆ ಟೈಮ್ ಇಲ್ಲ. ನಮ್ಗೆ ಅನುಮಾನ ಬಂದವ್ರನ್ನ ವಿಚಾರಣೆ ಮಾಡೋದು ನಮ್ಮ ಕರ್ತವ್ಯ ಅದ. ಹೇಳ್ರಿ, ಏನ್ ನಡೀತು? ನನಗೆ ಬಟ್ಟೆ ಬಾಡಿಗೆ ಸರಿನ್ರಿ ಸರ. ಬಾಸ್ ಅಂದ್ರೆ ಕೂಡ ಮಾತಾಡ್ಬೇಕಾಗ್ತೈತಿ, ಜೋಡಿ ಓಡಾಡ್ಬೇಕಾಗ್ತೈತಿ. ಇದನ್ನ ಅನುಮಾನ ಪಟ್ರೆ ಹೆಂಗ್ರಿ ಸರ?
ಇನ್ನೊಮ್ಮೆ ಹಿಂಗೆ ಅನುಮಾನ ಪಟ್ಟು ದೊಡ್ಡ ಗಲಾಟೆ ಮಾಡ್ಬಿಟ್ರಿ ಸರ್ ಅವ್ರ. ಯಾರು? ಅವ್ರಿ ಮೀನಾಕ್ಷಿ ಅಕ್ಕ. ಇದೇ ವಿಚಾರಕ್ಕ ಫಿಕ್ಸ್ ಆಗಿದ್ ನಂಗೆ ಮದ್ವೆ ನಿಂತು ಹೋಯ್ತ್ರಿ ಸರ. ಆಗ್ಲೇ ಸಾಯ್ಬೇಕಂತಿದೆ. ಆದ್ರೆ ನನ್ ಮನ್ಯಾಗ ನನ್ ನಂಬ್ಕೊಂಡ್ ಬಂದಿದ್ದಾರೆ ಸರ. ಇಲ್ಲಾಂದ್ರೆ ಇಷ್ಟೆಲ್ಲ ಆದ್ಮೇಲೆ ನಾ ಯಾಕೆ ಕೆಲಸ ಮಾಡ್ತೀನಿ ಸರ. ಈ ಮೀನಾಕ್ಷಿ ಅಕ್ಕ ಸತ್ತಿದಾಳಂತ ನೀವ್ ನನ್ ಮೇಲೆ ಅನ್ಕೊಂಡ್ಬಿಟ್ರೆ ಹೆಂಗ್ರಿ ಹೇಳ್ರಿ ಸರ. ಅಂದ್ರೆ ಚವಾನನ್ ಜೊತೆ ಸಲ್ಗೆಂದ್ ಇರ್ಲಿಲ್ಲೇನು? ಆಫೀಸ್ ವಿಚಾರಕ್ಕೆ ಅಷ್ಟೇ ನಾನು ಅವ್ರ ಜೊತೆ ಮಾತಾಡ್ತೀನಿ. ಈ ಸಲ್ಗೆ ಈಗ ಎಲ್ಲಿಂದ ಬಂದ್ ಸರ್? ರಾಜು ಚವಾನ್ ಅವ್ರು ಅಷ್ಟೊಂದು ಫೋನ್ ಮಾಡ್ತಾರಲ್ಲ, ಅಷ್ಟೊಂದು ಕೆಲಸ ಏನಿರ್ತದ್ರ? ಅವ್ರ ನನ್ ಬಾಸ್ ಅಲ್ವೇನ್ರಿ ಸರ್. ಪ್ರತಿಯೊಂದು ಕೆಲ್ಸಕ್ಕೆ ಅವ್ರು ಕೇಳೇ ಮಾಡ್ಬೇಕು ಸರ್. ಅವ್ರ ಆಫೀಸ್ನಾಗ ಇರಂಗಿಲ್ಲ ಸರ್. ಎಲ್ಲ ಫೋನ್ ಆಗಿ ಕೇಳಿ ಮಾಡ್ಬೇಕಾಗ್ತದೆ ಸರ್. ಈ ಕೇಸ್ ಮುಗಿಯೋ ತನಕ ನಮಗ್ ತಿಳಿಸ್ತೇ ನೀವು ಎಲ್ಲೂ ಹೋಗಂಗಿಲ್ಲ, ತಿಳಿತೇನ್ರಿ? ಆಯ್ತು ಸರ್. ಯಾಕೆ ಸರ ನಾನು ಬರಕ್ಕೆ ಹೇಳಿದ್ರೆ? ನಿಮ್ಮನ್ನ ವಿಚಾರಿಸ್ಕೋಬೇಕಾಗಿತ್ತು ಅದಕ್ಕ. ಅಲ್ರಿ ಸರ, ನಮ್ಮೇಲೂ ನೀವು ಅನುಮಾನ ಪಡಕತ್ತೀರೇನ್ರಿ? ಅನುಮಾನ ಪಟ್ರ ನಾವು ವಿಚಾರಿಸೋ ರೀತಿನ ಬೇರೆನೇ ಅದ. ನಿಮಗೂ ಸೋನಾಲಿಗೂ ಏನೋ ಸಂಬಂಧ ಐತೆ ಅಂತ ನಿಮ್ಮ ಹೆಂಡತಿ ತಗಾದೆ ತೆಗೆದಿರಲ್ಲ, ಅದು ಖರೇನಾ? ತಗಾದೆ ತೆಗ್ದಿದ್ದು ಖರೆ ಸರ. ಅಂತ ಸಂಬಂಧ ಏನು ಇರ್ಲಿಲ್ರಿ. ಪಾಪದ ಹೆಣ್ಮಗಳೇ ಆ ಸೋನಾಲಿ. ಆಮೇಲೆ ನಮ್ಮ ಮನೆಯವ್ರಿಗೆ ಅನುಮಾನ ಪರಿಹಾರ ಆಯ್ತು ಅಲ್ರಿ ಸರ. ಈಗ ಯಾಕ ಮಾತು? ಒಂದು ಕೂನಿ ನಡೆದ್ರ ಅದ್ರ ಹಿಂದ ಮುಂದೆ ಎಲ್ಲ ತಿಳ್ಕೊಬೇಕಲ್ರಿ, ಅದಕ್ಕೆ ಕೇಳಿದ್ದು. ಸರ, ಮೀನಾಕ್ಷಿ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಏನಂತ್ರಿ? ಖೂನಿ ಆಗೋಕ್ಕಿಂತ ಮುಂಚೆ ಗ್ಯಾಂಗ್ ರೇಪ್ ಮಾಡಿದಾರಂತ. ಒಂದ್ಸಲ ಮೀನಾಕ್ಷಿ ಚೌಹಾಣ್ ಸಾವಿಗೆ ಗಂಡನ ಅನೈತಿಕ ಸಂಬಂಧ ಕಾರಣ ಇರಬಹುದಾ ಅನ್ನೋ ಅನುಮಾನ ಮೂಡುತ್ತೆ. ಆದ್ರೆ ಗಂಡ ರಾಜು ಚೌಹಾಣ್ ಮತ್ತೆ ಸೊನಾಲಿ ಮಧ್ಯೆ ಅಂತ ಸಂಬಂಧ ಇದೆ ಅನ್ನೋದಕ್ಕೆ ಯಾವುದೇ ಆಧಾರ ಸಿಗೋದಿಲ್ಲ. ಇದಕ್ಕಿಂತ ಹೆಚ್ಚಾಗಿ ಮೀನಾಕ್ಷಿ ಚೌಹಾಣ್ನ ಕೊಲೆ ಮಾಡೋಕ್ಕೂ ಮುಂಚೆ 4 ಜನ ಅಮಾನುಷವಾಗಿ ಅತ್ಯಾಚಾರ ಮಾಡಿರ್ತಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ಗಂಡ ರಾಜು ಚೌಹಾಣ್ ಕೈವಾಡ ಇದೆ ಅನ್ನೋ ಅನುಮಾನ ದೂರ ಆಗುತ್ತೆ. ಇದಾದ ನಂತರ ಮೀನಾಕ್ಷಿ ಚೌಹಾಣ್ನ ಅತ್ಯಾಚಾರ ಮಾಡೋ ಉದ್ದೇಶದಿಂದಾನೇ ಅಪಹರಣ ಮಾಡಿದ್ದಾರೆ ಅನ್ನೋದು ಖಾತ್ರಿ ಆಗುತ್ತೆ. ಜೀವಂತವಾಗಿ ಬಿಟ್ರೆ ನಾಳೆ ತಮ್ಮ ಗುರುತು ಹಿಡಿಬಹುದು ಅನ್ನೋ ಕಾರಣಕ್ಕೆ ಕೊಲೆ ಮಾಡಿದ್ದಾರೆ ಅನ್ನೋ ನಿರ್ಧಾರಕ್ಕೆ ಪೊಲೀಸರು ಬರ್ತಾರೆ. ಆದ್ರೆ ಇಂಥ ನೀಚ ಕೆಲಸ ಮಾಡಿದ ಪಾಪಿಗಳು ಯಾರು? ಈ ಹುಡುಕಾಟದ ಹಿಂದೆ ನಿಜಕ್ಕೂ ಮತ್ತೊಂದು ಆಶ್ಚರ್ಯಕರ ಸಂಗತಿ. ಮೀನಾಕ್ಷಿ ರೇಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ 15 ದಿನಗಳು ಕಳೆದರೂ ಆರೋಪಿಗಳ ಸುಳಿವೇ ಸಿಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಬೆಳಗಾವಿಯ ಸ್ವಯಂ ಸೇವಾ ಸಂಘಟನೆಗಳು, ಮಾಧ್ಯಮದವರು ಮತ್ತು ಸಾರ್ವಜನಿಕರು ತಪ್ಪಿತಸ್ಥರನ್ನ ಪತ್ತೆ ಹಚ್ಚಿ ಶಿಕ್ಷಿಸುವಂತೆ ಆಗ್ರಹಿಸಿ ಬೀದಿಗಿಳಿದು ಹೋರಾಟ ನಡೆಸುತ್ತಾರೆ. ಇದರಿಂದಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟ ಸ್ಥಳೀಯ ಪೊಲೀಸರ ಮೇಲೆ ಒತ್ತಡ ಹೇರುತ್ತಾರೆ. I don't need any explanation. I want only result. ತಮ್ಮ, ಅವತ್ತು ನಾಲೆನಾಗ ಹೆಣ ಬಿದ್ದಿತ್ತಲ್ಲ, ಅವತ್ತೊಂದು ದಿನ ಯಾವ್ದಾದ್ರು ಅನುಮಾನ ಬರತ್ತರ ಗಾಡಿ ಓಡಾಡಿದ್ ನೋಡಿದ್ಯಾ? ಗಾಡಿ ಒಂದು ನೋಡಿದೆ ಸರ್. ಒಂದು ಸ್ಕರಿ ಸ್ಕಾರ್ಪಿಯೋ ಈ ಕಡೆ ಹೋಯ್ತು. ಹೋಗಿ ಒಂದು 10 ನಿಮಿಷ ಆದ್ಮೇಲೆ ಮತ್ತೆ ಈ ಕಡೆ ಹೋಯ್ತು ಸರ್. ಎಷ್ಟೊತ್ನಾಗ? 4:30 ಆಗಿರ್ಬೋದು ಸರ್. ಈ ರೋಡಾಗ ಗಾಡಿ ಬರ್ಬೇಕಂದ್ರ ಮಿಲಿಟರಿ ಕ್ಯಾಂಪಸ್ಸಿಂದಾನೇ ಬರಬೇಕು. 4:30-5 ಗಂಟೆ ಅಂದ್ರ ಸರ್, ಮಿಲಿಟರಿ ಕ್ಯಾಂಪಸ್ ಏರಿಯಾದಲ್ಲಿ CCTV ಕ್ಯಾಮೆರಾ ಇದೆ. ಫುಟೇಜ್ ನೋಡಿದ್ರೆ ಸಿಕ್ಕಾಕೊಂಡು ಬಿಡ್ತಾರೆ. ಬ್ಲ್ಯಾಕ್ ಕಾಪಿ ಸರ್. ಪಾಸ್ ಮಾಡಿ ಜೂಮ್ ಮಾಡಿ ನಂಬರ್ 25. ಸರ್, ಇನ್ನೂ ಟೆಂಪರರಿ ನಂಬರ್ ಇದೆ ಸರ್, ರಿಜಿಸ್ಟರ್ ಆಗಿಲ್ಲ ಸರ್. ಗಣಪತ್, ಈ ಸ್ಕಾರ್ಪಿಯೋ ಕಾರ್ ಯಾರ್ದು ಅಂತ ಲಘುನ ಪತ್ತೆ ಹಚ್ಚಿ. ಸರಿ ಸರ್. ಸ್ಕಾರ್ಪಿಯೋ ಜಾಡು ಹಿಡಿದು ಹೊರಟ ಪೊಲೀಸರು ಕೊನೆಗೂ ಸ್ಕಾರ್ಪಿಯೋ ಮಾಲೀಕ ಯಾರೆಂದು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗ್ತಾರೆ. ಇದು ಈ ಕೇಸ್ನಲ್ಲಿ ಪೊಲೀಸರಿಗೆ ದೊರೆತ ಮೊಟ್ಟ ಮೊದಲ ಸುಳಿವು. ಆ ಕಾರ್ ಸಾಹೇಬ್ರ, ಆ ಕಾರ್ ನನ್ನ ಹತ್ರ ಇಲ್ಲ ಸಾಹೇಬ್ರ. ಮತ್ತೆ ಇನ್ಯಾರ ಹತ್ರ ಅದ?
ಸರ್ ಅದು ಭರತ್ ಅಂತ ಅದನ್ನ ಅವನು ಹುಡ್ಸಾಡ್ತಾನೆ ಸರ್. ಆ ಬರ್ತಾ ಇಲ್ಲಿರ್ತಾನ? ಏನ್ರಿ ಗಣಪತ್, ಏನಾರ ಬಾಯ್ ಬಿಡ್ತಾರೇನಾ? ಹ್ಞೂ ಸರ್, ಹೇಳ್ತಾರಂತ. ಹೇಳ್ತೀನಿ ಸಾಹೇಬ್ರ, ಮತ್ತೆ ಹೊಡಿಬೇಡ್ರಿ ಸಾಹೇಬ್ರ. ಹೇಳ. ಅದು ನಮ್ಮ ಮಕ್ಕಳು ನಿಮ್ಮನ್ನೆಲ್ಲ ನಡು ರಸ್ತೆಯಾಗ ಗುಂಡು ಹಾಕಿ ಕೊಲ್ಲಬೇಕು. ಇಂಥವು ಎಷ್ಟು ಕೊಲೆ ಮಾಡಿದ್ರು ಹೇಳ್ರ, ಇದ್ರಾಗ ನಮ್ದೇನಿಲ್ರಿ, ನಮ್ಮ ಬಾಸ್ ಹೇಳ್ದಂಗೆ ಮಾಡ್ತೀವಿ. ಯಾರದು ನಿಮ್ಮ ಬಾಸು? ರವಿಶಿಂಗ್. ಓ, ರವಿಶಿಂಗಿ ಗ್ಯಾಂಗ್ನವರೇ ನೀವು? ಎಲ್ಲಿದ್ದಾನವ ರವಿಶಿಂಗೆ? ಹೇಳ್ರ ಸಾಹೇಬ್ರ, ಅವ ಹಳೆ ಬಂಗ್ಲೆದಾಗ ಅದನ್ ಸಾಹೇಬ್ರ. ಒಂದು ಕಾರಿನ ಮೂಲಕ ಹಂತಕರ ಜಾಲ ಬಿಚ್ಕೊಳ್ತಾ ಬರುತ್ತೆ. ಅದಾಗಲೇ ಬೆಳಗಾವಿಯಲ್ಲೇ ದೊಡ್ಡ ರೌಡಿ ಅಂತ ಹೆಸರು ಮಾಡಿದ್ದ ರವಿಶಿಂಗೆ ಹೆಸರು ಬಂದ ಕೂಡಲೇ ಪೊಲೀಸ್ ಇಲಾಖೆ ಮತ್ತಷ್ಟು ಎಚ್ಚರಿಕೆಯಿಂದ ತನಿಖೆ ಶುರು ಮಾಡುತ್ತೆ. ಕಾರಣ, ರವಿಶಿಂಗೆ ಕೊಲೆ, ಕಿಡ್ನಾಪ್ನಂತ ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ. ಆಗಲೇ ಜೈಲಿಗೂ ಹೋಗಿ ಬಂದಿದ್ದ. ಜೈಲಲ್ಲೇ ಅವನಿಗೆ ದಿಲೀಪ್, ಭರತ್ ಮುಂತಾದ ಹುಡುಗರು ಪರಿಚಯ ಆಗಿದ್ರು. 27 ಆಗಸ್ಟ್ 2007. ಏನು ವಿಚಾರ ಸರ್, ಹೀಗಾಗಿ ನುಗ್ತಾ ಇದ್ದೀರಾ ನೀವು? ಏನ್ ವಿಚಾರನ? ಮೀನಾಕ್ಷಿನ ಹಾಕಿ ನಾನು ನಿನ್ ಗ್ಯಾಂಗ್ನವ್ರು ರೇಪ್ ಮಾಡಿ ಕೂಲಿ ಮಾಡಿದ್ರಲ್ಲ, ಆದ್ರೂ ವಿಚಾರ ಬಿಡ್ರಿ ಸರ್. ಮಗನ ಸ್ವಲ್ಪ ನನ್ನ ಮಗನ ಕೂನಿ ಮಾಡ್ದಾಗ ನೀನ ಹೇಳಿದ್ದಿ, ಹೌದಲ್ಲ? ಹೌದ್ರಿ, ನಾನೇ ಹೇಳಿದೀನ್ರಿ. ನಿನ್ಗೆ ಯಾರೋ ಸುಪಾರಿ ಕೊಟ್ಟಿದ್ದು? ಅದೆಲ್ಲ ನಾನು ಹೇಳಂಗಿಲ್ರಿ. ಹೇಳಿಲ್ಲ ಅಂದ್ರೆ ಬೇಡಂಗಿಲ್ಲ. ಸರ್, ರವಿಶಿಂಗೆ ಕಾಲ್ ಡೀಟೇಲ್ಸ್ ಸಿಕ್ಕಿದೆ. 1 ನಂಬರ್ದಿಂದ ರವಿಶಿಂಗೆಗೆ ಜಾಸ್ತಿ ಕಾಲ್ ಬಂದಿದೆ. ಹೌದಾ? ಯಾವ ನಂಬರ್ ಅದು? ಸರ್, 9886631869. ಒಂದು ಕೆಲಸ ಮಾಡಿ, ಆ ನಂಬರ್ಗೆ ಕಾಲ್ ಮಾಡಿ ಬೇರೆಯವ್ರ ಹೆಸರಿಂದ ಮಾತಾಡಿ, ಅವ್ರು ಯಾರು ಅಂತ ತಿಳ್ಕೊಳ್ಳಿ. ಸರಿ ಸರ್.
ಹಲೋ. ನಮಸ್ತೆ ಮೇಡಮ್, ನಾನು ದೇಸಾಯಿ ಟಿವಿ ಶೋರೂಮ್ದಿಂದ ಮಾತಾಡ್ತಾ ಇರೋದು. ಲಕ್ಕಿ ಡ್ರಾದಲ್ಲಿ ನಿಮಗೆ LCD ಟಿವಿ ಸಿಕ್ಕಿತ್ತು. ಹೌದೇನ್ರಿ? ಹ್ಞೂ ಮೇಡಮ್. ನಿಮ್ಮ ಹೆಸರು ವಿಳಾಸ ಹೇಳ್ತೀರಾ ಮೇಡಮ್? ಹಾ ಹೇಳ್ತೀನಿ ತಗೊಳ್ರಿ. ನನ್ನ ಹೆಸರು ಸೋನಾಲಿ ಅಂತ. ಏನಂದ್ರೆ ಸೋನಾಲಿನ? ಹಾ ಹ್ಞೂ ರೀ ಸರ್, ಸೋನಾಲಿ ಅಂತ. ಹ್ಞೂ ರೀ, ಬರ್ತೇವ್ರಿ. ಸ್ವಲ್ಪ ಹೊತ್ತಲ್ಲೇ ನಿಮ್ಮ ಬಹುಮಾನ ನಿಮಗೆ ಸಿಗುತ್ತೆ. ಆಯ್ತ್ರಿ, ಥ್ಯಾಂಕ್ಸ್ ರೀ. ಓ ಸೋನಾಲಿ, ಬಹುಮಾನ ಕೊಡೋಣ, ಕರ್ಕೊಂಡು ಬರ್ರಿ. ಏನಾದ್ರೂ ಒದರ್ತೇನ? ಲೇಡಿ ಪಿಸಿ ಜೊತೆ ಸೆಲೆ ಒಳಗಡೆ ಕಳಿಸ್ಲ? ಯಾಕೆ ಬಾಯಿ ಬಿಡಿಸ್ತಾಳ? ಗಿರ್ಜವ್ವ, ಹೇಳ್ಕೊಂಡೋಗಿ ನಮ್ ರೀತಿನೇ ಬಾಯಿ ಬಿಡಿಸಿ. ಪ್ಲೀಸ್ ಸರ್, ಬೇಡ ಸರ್. ನಡಿ ಒಳಗಡೆ ನಡಿ. ಪ್ಲೀಸ್ ಸರ್, ಬೇಡ. ಹೇಳ್ ಮತ್ತ. ಹೇಳ್ತೇನೆ ಸರ್. ನಾ ತಪ್ಪು ಮಾಡ್ಬಿಟ್ಟೇನಿ ಸರ್. ಅದ ಏನ್ ತಪ್ಪು ಮಾಡಿದ್ದಿ ಅದನ್ನ ಹೇಳು. ಸರ. ಸೋನಾಲಿ ನಿಂದ್ರು. ನಾ ಹೇಳಿದ ವಿಚಾರ ಏನ್ ಮಾಡಿದ್ವಿ? ಏನ್ ವಿಚಾರ ಮಾಡ್ಲಿ? ನಾವಿಬ್ರು ಮದ್ವೆ ಆಗೋದು ಕನ್ಸಿನ ಮಾತು. ಯಾಕೆ ಹಿಂಗಂತಿ? ನಮ್ಮ ಪ್ರೀತಿ ಮೇಲೆ ನಿನಗೆ ನಂಬಿಕೆ ಇಲ್ಲೇನು? ನೀವ್ ಬಿಡ್ರಿ ಗಂಡಸ್ರು, ಬಿಟ್ರಿ ಸಾಯ ತನಕ ಬರೀ ಪ್ರೀತಿನೇ ಮಾಡ್ತೀರಾ. ಮದುವೆನೂ ಆಗೋಣ, ಯಾರು ಬೇಡ ಅಂದ್ರು? ಮತ್ ಮೀನಾಕ್ಷಿ ಅಕ್ಕ? ಆಕಿ ಮನೆಯಾಗಿರ್ತಾಳೆ ಬಿಡು. ನಮ್ಮಿಬ್ರು ಮದುವೆ ಆದ್ರೆ ಏನ್ ಮಾಡ್ತಾಳೆ? ಮಕ್ಕಳಿಗೋಸ್ಕರ ಹೊಂದ್ಕೊಂಡಿರ್ತಾಳೆ. ಬಿಡ್ರಿ, ಇದೆಲ್ಲ ನಂಗೆ ಹಿಡ್ಸಂಗಿಲ್ಲ. ನೀವು ನನ್ಗೊಬ್ಬಳಿಗೆ ಗಂಡ ಆದ್ರೆ ಮಾತ್ರ ಮದ್ವೆ ಮಾತು. ಏ ಸೋನಾಲಿ, ನೀನ್ ಬಿಟ್ಟು ನಾನು ಇರಂಗಿಲ್ಲ. ನೀನೇ ಹಿಂಗಂದ್ರೆ ಹೆಂಗ? ಮತ್ ದಿವಸ ಕೊಡ್ರಿ ಮೀನಾಕ್ಷಿಗೆ. ಅವಳು ಬದುಕಿರೋ ತನಕ ಒಪ್ಪಂಗಿಲ್ಲ. ಬದುಕಿರೋ ಮಠ ತಾನೇ. ಅಂದ್ರ ಆಕಿ ನಿಮ್ಮ ಮದ್ವೆಗೆ ಅಡ್ಡಿ ಮಾಡ್ತಾಳೆ ಅಂತ ಕೂನಿ ಮಾಡೋ ಯೋಚನೆ ಮಾಡಿದ್ರಿ. ಕೂನಿ ಮಾಡಿಸಿದ್ದು ನಿಂದ ಪ್ಲಾನ ಅಥವಾ ನಿನ್ ಬಾಸ್ ರಾಜು ಚವಾನ್ ಸೇರ್ಕೊಂಡಿದ್ದಾನ? ಈ ಪ್ಲಾನ್ ಎಲ್ಲ ನಮ್ ಬಾಸ್ ರಾಜು ಚವಾನ್ ಅವರ್ದರಿ. ಅಪ್ಪ, ಈ ಮನೆ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೂ ನಿಮಗೆ ಭಾಳ ತ್ರಾಸ ಆಯ್ತೈತಿ. ನನಗೂ ಟೈಮ್ ಸಿಗಂಗಿಲ್ಲ. ಅದಕ್ಕೆ ಅಲ್ಲ, ಹೆಂಗೂ ಸೋನಾಲಿ ವಿಚಾರ ಬಂದು ಹೋಗೈತಿ. ಆಕಿನೇ ಯಾಕೆ ನಾನು ಲಗ್ನ ಆಗಬಾರ್ದು? ರಾಜು, ಹುಚ್ಚಿಗೆ ಹಿಡ್ದೈತ ನಿನ್ಗ? ಇನ್ನು ಮೀನಾಕ್ಷಿ ಕೊಲೆ ಹೆಂಗಾತು ಯಾಕಾತು ಅಂದೇ ತಿಳಿದಿಲ್ಲ. ಅಷ್ಟಾಗ ಬೇರೆ ಮದುವೆ ಯೋಚನೆ ಬಂತೇನು? ಅಪ್ಪ, ನಾನು ಈಗಲೇ ಮದುವೆ ಆಗಕ್ಕೆ ಹೊಂಟಿಲ್ಲ. ಇದೆಲ್ಲ ಮುಗಿದ ಮೇಲೆ ಆಗೋಣ ಅಂತ. ಅದಕ್ಕೆ ನೀನೇನಂತಿ ಅಂತ ಕೇಳಿದೆ. ಹಲೋ, ಹೇಳ್ರಿ ಸಾಹೇಬ್ರ. ಸ್ವಲ್ಪ ಸ್ಟೇಷನ್ ಬರ್ರಿ. ಯಾಕೆ ಸಾಹೇಬ್ರ? ಒಂದು ವಿಚಾರ ಆದ, ಬರ್ರಿ. ಏನ್ರಿ? ಯಾರು ಅಂತ ಗೊತ್ತಾಯ್ತೇನ್ರಿ? ಹಾ, ಗೊತ್ತಾತು. ಲಗುನ ಬರ್ರಿ. ಸರಿ ಸಾಹೇಬ್ರ, ಬರ್ತೀನಿ. ರಾಜು ಚವಾನ್ ಬರ್ತಾನೋ ಎತ್ತಾಕು ಬರ್ಬೇಕಾ? ಬರ್ತಾನ್ರಿ. ಎಲ್ಗೋಗ್ತಾನವ? ಬನ್ನಿ ಸಾಹೇಬ್ರ, ಕೊಡ್ರಿ. ಸರ, ನಾನು ಬರಕ್ಕೆ ಹೇಳಿದ್ರೆ? ನಿಮ್ಮ ಹೆಂಡತಿ ಕೇಸ್ ಸಾಲ್ವ್ ಆಯ್ತ್ರಿ, ಎಲ್ಲ ಸಿಕ್ಬಿದ್ದಾರ. ಆಗ್ಲೇ ಸಾಲ್ವ್ ಆಯ್ತಲ್ರಿ? ರವಿ ಸಿಂಗ್ಗೆ ಎನ್ಕೊಂಡ್ರೆ ಆಯ್ತಲ್ಲ? ಅಲ್ರಿ ಸರ, ನಮ್ಮ ಮೀನಾಕ್ಷಿ ಅವನಿಗೆ ಏನ್ರಿ ಮಾಡಿದ್ಲು? ಆಕಿಗೆ ಯಾಕ್ರಿ ಅವ ಕೂನಿ ಮಾಡ್ದ? ಆ ಕಾರಣ ಎಲ್ಲ ಗೊತ್ತಾತ್ರಿ. ಆ ವಿಷಯ ತಿಳಿಸೋದಕ್ಕ ನಿಮ್ ಬರಕ್ ಹೇಳಿದ್ದು. ಗಣಪತ್,
ಚಾ ಕುಡಿತೀರೇನ್ರಿ? ಬ್ಯಾಡ್ರಿ ಸರ. ಏನ್ರಿ ರಾಜು ಚೌಹಾಣ್ ಸಾಹೇಬ್ರ, ಜಗತ್ನಾಗ ನಾವೊಬ್ಬರೇ ಬುದ್ಧಿವಂತರು ಅಂತ ತಿಳ್ಕೊಬಾರ್ದ್ರಿ. ನಾವು ಅಂದ್ಕೊಂಡಂಗೆ ಏನು ನಡೆಯಲ್ಲ, ಅವನೊಬ್ಬ ಅದಾನ. ಸರಿ, ಲಘು ಲಘುನ ಏನ್ ನಡೀತಿ ಹೇಳ್ರಿ. ಏನ್ರಿ ಸಾಹೇಬ್ರ, ನನ್ಗೆ ಯಾವ ವಿಚಾರನೂ ಗೊತ್ತಿಲ್ರಿ. ಹೇಳ್ತೀರಾ ಇಲ್ಲ ಇವ್ರಂಗ ಮುಖ ಕೆಡ್ಸ್ಕೊತೀರಾ? ಹೇಳ್ತೀನಿ ಸರ್. ಗುಡ್. ಅವತ್ತು ಮೀನಾಕ್ಷಿ ತವರಿಂದ ಹೊಂಟಿದ್ಲು ರೀ. ಪಿಕಪ್ ಮಾಡಕ್ಕೆ ಅಂತ ನಾನೇ ಬಸ್ ಸ್ಟ್ಯಾಂಡ್ಗೆ ಹೊಂಟಿದ್ದೆ. ಮುಂದೆ ಹೋಗೋಣ, ಬ್ಯಾಗ್ ಅಂಗಡಿದ್ರ ಸ್ವಲ್ಪ ಗಾಡಿ ನಿಲ್ಲಿಸ್ರಿ. ಆಮೇಲೆ ತಗೊಂಡ್ರಾತು. ಮೊದಲು ನಮ್ಮ ದೋಸ್ತನ ಮನೆಗೆ ಹೋಗ್ಬೇಕು. ನನ್ ಮನೆಗ್ ಬಿಟ್ಟ ನೀವು ಆಮೇಲೆ ಹೋಗ್ರಲ್ಲ. ಈಗಲೇ ಲೇಟ್ ಆಗೈತಿ, ಲಘುನ್ ಬಂದ್ಬಿಡೋಣ. ನಡಿ 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 ಒಳಗ. ಇದೇನ್ರಿ ಗಿಡೇನ್ ಮನೆ ಅಂದ್ರಿ? ಭೂತ್ ಬಂಗ್ಲಾ ಇದ್ದಂಗ ಐತಲ್ರಿ. ಓ ಬನ್ನಿ ಮೇಡಮ್, ಒಳಗಡೆ ಬನ್ನಿ ಸರ್. ಸೋನಾಲಿ ಇಲ್ಲೇನ್ ಮಾಡಾಕತ್ತಾಳ್ರಿ? ಯಾರ್ದ್ರಿ ಇದು ಮನಿ? ಅದು ಆಕಿ ಆಫೀಸ್ ಕೆಲ್ಸದ ಮೇಲೆ ಬಂದಾಳ. ಆಕಿಗೆ ಏನು ಅನ್ನಕ್ಕೋಬೇಡ. ಮತ್ತೇನ್ರಿ ಆಕಿ ಜೋಡಿ ಶುರು ಹಚ್ಕೊಂಡ್ರೇನ? ಅಲ್ಲ ಮೀನಾಕ್ಷಿ, ಅಂಥದ್ದೇನಾರ ಇದ್ದಿದ್ರ ನೀನ್ ಇಲ್ಲಿ ಕರ್ಕೊಂಡ್ಬರ್ತಿದ್ನೇನು? ಬನ್ನಿ ಮೇಡಮ್, ಬನ್ನಿ. ಸೋನಾಲಿ, ಅವ ಬಂದೇನು? ಇಲ್ಲ ಸರ್, ಇನ್ನೂ ಬಂದಿಲ್ಲ ಸರ್. ಆತು. ಮೀನಾಕ್ಷಿ, 5 ಮಿನಿಟ್ ನೀನು ಇಲ್ಲೇ ಕೊಂಡ್ರು. ನಾನಾ? ಲಘುನ್ ಬರ್ತೀನಿ. ತಗೊಳ್ಬೇಕಾ? ತಗೊಳ್ಳಿ.
ಯಾರಿಗೂ ಅನುಮಾನ ಬರದೇ ಇರಲಿ ಅಂತ ಮತ್ತೋಗಿ ಬಸ್ ಸ್ಟ್ಯಾಂಡಲ್ಲೇ ಕಾದಿದ್ದೆ. ಅಲ್ಲಿಂದಾನೆ ಆ ರೋಮನ್ ಮನೆಗೂ ಫೋನ್ ಹಚ್ಚಿದೆ. ಮೀನಾಕ್ಷಿ ಇನ್ನೂ ಬಂದಿಲ್ಲ. ಎಷ್ಟೊತ್ತು ಹೊಂಟಾಳು ಅಲ್ಲಿಂದ? ಮುಂಜಾನೆ ಹೊಂಟಾಳಲ್ರಿ ಆಕೆ. ನಮ್ಮನೆಗೂ ಫೋನ್ ಮಾಡಿದ್ದೀನಿ ಸರ್. ಬಸ್ ಕೆಟ್ ನಿಂತಿರ್ಬೇಕು. ವಿಚಾರಿಸ್ದೇನ? ಎಲ್ಲ ವಿಚಾರಿಸಿದೆ. ಮತ್ತೆ ಎಲ್ಲಿ ಹೋದ್ಲು ಹಂಗಾರ? ಗಣಪತ್ ಎಳ್ಕೊಂಡು ಹೋಗ್ರಿ, ಚಾರ್ಜ್ ಶೀಟ್ ರೆಡಿ ಮಾಡಿ. ಎಂಥ ದುರಂತ ನೋಡಿ. ಮೀನಾಕ್ಷಿ ಚೌಹಾಣ್ ಅಂತ ಅಮಾಯಕ ಹೆಣ್ಮಗಳು ಯಾವ ತಪ್ಪು ಮಾಡದೇ ಇದ್ರು ಘೋರ ಶಿಕ್ಷೆ ಅನುಭವಿಸಬೇಕಾಯ್ತು. ಕಾರಣ ರಾಜು ಚೌಹಾಣ್ ಮತ್ತೆ ಸೋನಾಲಿಯ ಸ್ವಾರ್ಥ. ಕೆಟ್ಟದ್ದನ್ನ ಮಾಡಿದ್ರೆ ಕೆಟ್ಟದ್ದೇ ಆಗುತ್ತೆ ಅನ್ನೋದಕ್ಕೆ ಇವರೇ ಸಾಕ್ಷಿ. ನೀವೊಂದು ಗಾದೆ ಮಾತು ಕೇಳಿರಬಹುದು, ಹಾಲು ಕುಡಿದ ಮಕ್ಕಳೇ ಬದುಕೋದಿಲ್ಲ, ಇನ್ನು ವಿಷ ಕುಡಿದ ಮಕ್ಕಳು ಬದುಕ್ತಾರ ಅಂತ. ಈ ಘಟನೆ ನೋಡಿದ್ರೆ ಇದು 100ಕ್ಕೆ 100ರಷ್ಟು. ಜೀವನದಲ್ಲಿ ಕೆಲವು ಸಲ ಇಷ್ಟ ಇದೆಯೋ ಇಲ್ವೋ ಸಾಕಷ್ಟು ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ಎಲ್ಲ ತನ್ನ ಮೂಗಿನ ನೇರಕ್ಕೆ ನಡಿಬೇಕು ಅಂದ್ರೆ ಆಗೋದಿಲ್ಲ. ಹಾಗೆ ರಾಜು ಚೌಹಾಣ್ ಮೀನಾಕ್ಷಿ ಚೌಹಾಣ್ ಅಂತ ಒಳ್ಳೆ ಹೆಂಡತಿ ಜೊತೆ ಚೆನ್ನಾಗೇ ಜೀವನ ಮಾಡ್ಬೋದಾಗಿತ್ತು. ಸೊನಾಲಿ ಕೂಡ ಇಷ್ಟಪಟ್ಟಿದ್ರು ರಾಜು ಚೌಹಾಣ್ಗೆ ಮದುವೆ ಆಗಿದೆ ಅನ್ನೋ ಕಾರಣಕ್ಕೆ ತನ್ನ ದಾರಿನ ತಾನು ನೋಡ್ಕೋಬೋದಾಗಿತ್ತು. ಇಷ್ಟ್ರ ಮೇಲೂ ಇವರಿಬ್ರು ಸೇರ್ಲೇಬೇಕು ಅಂದಿದ್ರೆ ಕಾನೂನಿನ ಪ್ರಕಾರ ಮೀನಾಕ್ಷಿ ಚೌಹಾಣ್ಗೆ ಡಿವೋರ್ಸ್ ಕೊಟ್ಟ ನಂತರನೇ ಮದುವೆ ಬಗ್ಗೆ ಯೋಚನೆ ಮಾಡ್ಬೋದಾಗಿತ್ತು. ಆದ್ರೆ ಇವರು ಇದ್ಯಾವುದನ್ನು ಮಾಡಿಲ್ಲ. ಏನು ಮಾಡಬಾರ್ದೋ ಅದನ್ನೇ ಮಾಡಿದ್ರು. ಪರಿಣಾಮ ಏನಾಗಬಾರ್ದೋ ಅದೇ ಆಯ್ತು. ಕೊನೆಗೆ ಸುಮಾರು 4 ವರ್ಷಗಳ ನಂತರ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾದ ಎಲ್ಲ ಆರೋಪಿಗಳಿಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಅಪರಾಧ ಮಾಡಿ ತಪ್ಪಿಸಿಕೊಳ್ಳೋದು ಸಾಧ್ಯ ಇಲ್ಲ ಅನ್ನೋ ಸತ್ಯ ಈ ಪ್ರಕರಣದಲ್ಲಿ ಮತ್ತೊಮ್ಮೆ ಸಾಬೀತಾಯಿತು. ಇಂಥ ಮತ್ತೊಂದು ಅಚ್ಚರಿಯ ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವು ಎಚ್ಚರವಾಗಿರಿ.